ನಮಸ್ಕಾರ. ಇವತ್ತು ನಮ್ಮ ಮನೆಯೊಳಗೆ ಮಾಡುವಂಥ ಅಗಸಿ ಹಿಂಡಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಅಗಸಿ ಚಟ್ನಿ ಮೊಸರು ಇದ್ರೆ ಒಂದು ರೊಟ್ಟಿ ಜಾಸ್ತಿ ಹೋಗ್ತದೆ ನೋಡ್ರಿ. ಅಗಸಿ ನಿಮ್ಗೆ ಗೊತ್ತಿರ್ಬೋದಲ್ಲ ನೋಡ್ರಿ. ಇವು ಚಟಪಟ ಚಟಪಟ ಅನ್ನಬೇಕು, ಆ ಥರ ಹುರಿಬೇಕು ಇವನು ಚೆಂದಾಗಿ. ಚಪ್ಪಟ್ಟೆ ಆಗಿರ್ತಾವೆ ನೋಡೋ ಮುಂದೆ ಸ್ಟಾರ್ಟಿಂಗು, ಆ ನಂತರ ಅವು ಹುರಿದ ನಂತರ ಡುಮ್ ಆಗಿರ್ತಾವೆ. ಆಮೇಲೆ ಬಾಯಾಗಿ ಇಟ್ಕೊಂಡು ಕಡಿದ್ರೆ ಕ್ರಿಸ್ಪಿಯಾಗಿ ಬರಬೇಕು. ಇಲ್ಲಿ ಹುರಿಯೋ ಮುಂದೆ ಗೊತ್ತಾಕತ್ತೆ ಚಟ್ಪಟ್ ಅಂತ ಹರಡ್ತಾವೆ ನೋಡ್ರಿ. ಇಲ್ಲಿ ಹುರಿದು ಅರ್ಧ kg ಅಗಸಿ ಹುರಿದಿಲ್ಲೇ ತಾಟ್ನ್ಯಾಗ ಆರಾಕಿಟ್ಟೇನಿ. ಸ್ವಲ್ಪ ಆರಬೇಕವು. ಕರಿಬೇ ಒಂದು ಹಿಡಿ ಕರಿಬೇ ಹುರ್ಕೊಳೋಣ, ಅದು ಕ್ರಿಸ್ಪಿಯಾಗಿ ಬರಬೇಕು. ಈಗ ಮಿಕ್ಸಿ ಜಾರ್ ತೊಗೊಂಡು ಈ ಜಾರ್ನಾಗ ಶೇಂಗಾ ಚಟ್ನಿ ಮಾಡಿದ್ವಿ. ಅಗಸಿ ಚಟ್ನಿ ಶೇಂಗಾ ಚಟ್ನಿ ಎರಡೂ ಮಾಡೀವಿ ನೋಡ್ರಿ. ಹುರಿದಂಥ ಅಗಸಿ ಹಾಕಿದೆ, ಬೆಳ್ಳುಳ್ಳಿ ಒಂದು 5-6 ಗಡ್ಡಿ ಬೆಳ್ಳುಳ್ಳಿ ಹಾಕಬೇಕು. ಒಂದು ಮುಷ್ಟಿ ಕರಿಬೇ ಹಾಕಬೇಕು, ಒಂದು ಮುಟ್ಟಿಗೆ ಕರಿಬೇ ಹಾಕಬೇಕು ಕ್ರಿಸ್ಪಿ ಆದಂಥದ್ದು. ಒಂದು ಸ್ಪೂನ್ ಜೀರಿಗೆ, ಅರ್ಧ kg ಅಗಸಿದಿದು. ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ಖಾರ, ಉಪ್ಪು ನಿಮ್ಮ ರುಚಿಗೆ ಅನುಗುಣವಾಗಿ. ನಾವು ಮೀಡಿಯಮ್ ಆಗಿ ಖಾರ ತಿನ್ನೋದಿಲ್ಲಿ. ಉಪ್ಪು, ಬೆಲ್ಲ, ಹುಣಸೆಹಣ್ಣು. ಇದನ್ನು ಗ್ರೈಂಡ್ ಮಾಡ್ಕೊಂಬಿಡ್ಬೇಕು. ಅಗಸಿ ಚಟ್ನಿ ರೆಡಿ ಆಗ್ತತಿ. ಆರೋಗ್ಯಕ್ಕಂತೂ ಅಗಸಿ ತುಂಬ ಒಳ್ಳೆಯದು. ಈ ಥರ ಚಟ್ನಿ ಮಾಡಿಟ್ಕೊಂಡು ರೊಟ್ಟಿ ಚಪಾತಿ ಅನ್ನಕ್ಕೆ ಊಟ ಮಾಡಿರಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಇಲ್ಲಿ ಶೇಂಗಾ ಚಟ್ನಿ ಅಗಸಿ ಚಟ್ನಿ ಎರಡೂ ಮಾಡಿದ್ವಿ ಇವತ್ತು. ಶೇಂಗಾ ಚಟ್ನಿ ಹಾಕೇನು ನಿಮಗೆ ರೆಸಿಪಿನ. ಈಗ ಅಗಸಿ ಚಟ್ನಿ ತೋರಿಸ್ಬೇಕಾಯ್ತು, ತೋರ್ಸೇನಿ. ನೀವು ಮಾಡ್ಕೊರಿ, ಎಷ್ಟು ಸೂಪರಾಗಿ ಬಂದೈತೆ ನೋಡಿರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತತಿ. ಮೊಸರು ಬುತ್ತಿ ಯಾವುದೇ ರೈಸ್ ಐಟಮಿಗೆ ಇದು ಸೈಡಿಗಿದ್ರೆ ಭಾಳ ರುಚಿ ಆಗ್ತತಿ. ಬಿಸಿ ಜೋಳದ ರೊಟ್ಟಿಗಂತೂ ಮೊಸರು ಜೊತೆ ಹೇಳಿ ಮಾಡಿಸಿದಂಥ ಒಂದು ಹಿಂಡಿ ನೋಡಿರಿ. ಅಗಸಿ ಹಿಂಡಿ ರೆಡಿ ಆಯಿತು. ಇಲ್ಲಿ ವಿಡಿಯೋ ಮುಗಿಸ್ತಾನೆ. ನಮಸ್ಕಾರ.